ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರ. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಗ್ರಾನೈಟ್ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ CNC ಕಟಿಂಗ್ ಶೀಟಿಂದ ಎಲಿವೇಶನ್ ಮಾಡಿರುವಂಥದ್ದು. ಇಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿ ಎಲಿವೇಶನ್ ಡಿಸೈನ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿದ್ದಾರೆ. ಗೇಟ್ನಲ್ಲಿ ಬಂದು MS CNC ಕಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುವಂಥದ್ದು ನಿಮಗೆ. ಇಲ್ಲಿ ಪಾರ್ಕಿಂಗಲ್ಲಿ ಬಂದು ನಿಮಗೆ 2x2 ಟೈಲ್ ಹಾಕಿರುವಂಥದ್ದು, ಆಂಟಿ ಸ್ಕಿಡ್ ಟೈಲ್ ಹಾಕಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಬರುತ್ತೆ. ಇಲ್ಲಿ ಕಾವೇರಿ ವಾಟರ್ ಮೀಟರ್ಗೆ ಕನೆಕ್ಷನ್ಗೆ ನಿಮಗೆ ಪ್ರಾವಿಷನ್ ಮಾಡಿರುವಂಥದ್ದು. ಹಾಗೆ ಇದು ಬಂದು ಸಂಪ್ ಬರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು. UPS ಕೂಡ ನಿಮಗೆ ಇದರೊಳಗಡೆ ಬರುವಂಥದ್ದು. ಹಾಗೆ ಅದನ್ನು ಕೂಡ ನಿಮಗೆ MS ಟ್ಯೂಬ್ಸಿಂದ ಡ್ರಿಲ್ ಮಾಡಿ ಕವರ್ ಮಾಡಿರುವಂಥದ್ದು. ಇಲ್ಲಿ ನೋಡೋದಾದ್ರೆ ನೀವು ಲಿಫ್ಟ್ ಏರಿಯಾ ಬರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರಿಂದ ನಿಮಗೆ ಟಾಪ್ ಫ್ಲೋರ್ವರೆಗೂ ಲಿಫ್ಟ್ ಪ್ರಾವಿಷನ್ ಇರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಗ್ರಾನೈಟಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಬಿಲ್ಡಿಂಗ್ನ 3 ಕಡೆ ನಿಮಗೆ ಸೆಟ್ ಬ್ಯಾಕ್ ಕೊಟ್ಟಿರುವಂಥದ್ದು, 2 ಫೀಟ್ ಸೆಟ್ ಬ್ಯಾಕ್ ಬರುವಂಥದ್ದು. ಕಾಂಪೌಂಡ್ ವಾಲ್ ನಿಮಗೆ 4 ಫೀಟ್ ಹೈಟ್ ವಾಲ್ ಕೊಟ್ಟು ಅದ್ರ ಮೇಲೆ ನಿಮಗೆ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿ ಕವರ್ ಮಾಡಿರುವಂಥದ್ದು ನೋಡ್ಬೋದು. ಬಿಲ್ಡಿಂಗ್ನ 3 ಕಡೆ ನಿಮಗೆ ಸೆಟ್ ಬ್ಯಾಕ್ ಬರುವಂಥದ್ದು. ಹಾಗೆ ಪಾರ್ಕಿಂಗ್ ಏರಿಯಾ ಪೂರ್ತಿ ನಿಮಗೆ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಇಲ್ಲಿ ಲಿಫ್ಟ್ ಏರಿಯಾ ಬ್ಯಾಕ್ ಸೈಡಲ್ಲಿ ನಮಗೆ ಸರ್ವೆಂಟ್ ರೂಮ್ ಕೂಡ ಸಿಗುವಂಥದ್ದು. ಇಲ್ಲೊಂದು ಸರ್ವೆಂಟ್ ರೂಮ್ ಸಿಗುತ್ತೆ. ಬಿಲ್ಡಿಂಗ್ ಬ್ಯಾಕ್ ಸೈಡಲ್ಲೂ ನಿಮಗೆ ಸೆಟ್ ಬ್ಯಾಕ್ ಸಿಗುವಂಥದ್ದು ಇಲ್ಲಿ ಮಾಡ್ಬೋದು. ಪೈಪ್ಲೈನ್ಸ್ ಎಲ್ಲ ನಿಮಗೆ ಬ್ಯಾಕ್ ಸೈಡ್ ಬರುವಂಥದ್ದು. ಇದೊಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುತ್ತೆ. 3 ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ಸೀಲಿಂಗಲ್ಲಿ ನೋಡೋದಾದ್ರೆ ಸೀಲಿಂಗಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗಲ್ಲಿ ಕೂಡ POP ಹಾಗೆ PVC ರಾಫ್ಟರ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಎಲ್ಲ ಬೀಮ್ಸಲ್ಲೂ ನಿಮಗೆ ಪಾರ್ಟಿಷನ್ ಥರ ಮಾಡಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಮೇನ್ ಗೇಟ್ ಹತ್ರ ಕೂಡ ನಿಮಗೆ ಸೇಮ್ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಈ ಕಡೆ ಈ ವಾಲ್ನಲ್ಲಿ ಕೊಟ್ಟಿರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಇಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಈ ಸ್ಟೇರ್ ಕೇಸ್ನಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಫಸ್ಟ್ ಫ್ಲೋರ್ನಿಂದ ಡೂಪ್ಲೆಕ್ಸ್ ಹೌಸ್ಗೆ ಎಂಟ್ರೆನ್ಸ್ ಮೇನ್ ಡೋರ್ ಸಿಗುವಂಥದ್ದು. ಇಲ್ಲೂ ಕೂಡ SS ಟ್ಯೂಬ್ಸಿಂದ ನಿಮಗೆ ಗ್ರಿಲ್ ಮಾಡಿರುವಂಥದ್ದು. ರೈಲಿಂಗ್ಸ್ ಕೂಡ SS ಟ್ಯೂಬ್ಸಿಂದ ಮಾಡಿದ್ದಾರೆ. ಸ್ಟೆಪ್ಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಮೇನ್ ಡೋರ್ ವಾಲ್ ಪೂರ್ತಿ ನಿಮಗೆ ಸ್ಟ್ರಿಪ್ ಟೈಲ್ ಯೂಸ್ ಮಾಡಿ ಕ್ಲಾಡಿಂಗ್ ಮಾಡಿರುವಂಥದ್ದು. ಸ್ಟ್ರಿಪ್ ಟೈಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಫ್ರಂಟ್ ಬಂದು ನಿಮಗೆ ರೈಲಿಂಗ್ಸ್ನಲ್ಲಿ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇಲ್ಲಿ ಎಲಿವೇಶನ್ನಲ್ಲಿ ಯೂಸ್ ಮಾಡಿರುವಂಥ CNC ಕಟಿಂಗ್ ಶೀಟ್ ಇದು. ಹಾಗೆ ಇಲ್ಲಿ ಮೇನ್ ಡೋರ್ ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಫಸ್ಟ್ ಫ್ಲೋರ್ನ ಎಂಟ್ರೆನ್ಸ್ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಇಲ್ಲೊಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ವಾಲ್ ಪೂರ್ತಿ ಕ್ಲಾಡಿಂಗ್ ಮಾಡಿದ್ದಾರೆ L ಶೇಪಲ್ಲಿ. ಮೇನ್ ಡೋರ್ ನೋಡ್ಬೋದು. ಒಂದು ಸೈಡಲ್ಲಿ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಟಾಪಲ್ಲಿ ಕೂಡ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. 9 ಫೀಟ್ ಹೈಟ್ ಮಾಡಿರುವಂಥದ್ದು ಮೇನ್ ಡೋರ್ ಇದು. ಒಳ್ಳೆ ಸೈಜ್ನ ವಾಸ್ಕಲ್ ಕೂಡ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ರೋಸ್ವುಡ್ ಕಲರ್ ಪಾಲಿಶ್ ಮಾಡಿರುವಂಥದ್ದು. ಟೀಕುಡ್ ಯೂಸ್ ಮಾಡಿರುವಂಥ ವಾಸ್ಕಲ್ ಆಗಿ ಮೇನ್ ಡೋರ್ ಸಿಗುವಂಥದ್ದು. ಮೇನ್ ಡೋರ್ ಡಿಸೈನ್ ಸರಿ ನೋಡ್ಕೊಳ್ಳಿ. ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು ಇದು ಮೇನ್ ಡೋರಲ್ಲಿ ನೋಡ್ಬೋದು. ಹಾಗೆ ಲಾಕ್ ಬಂದು ನಿಮಗೆ ಮೇನ್ ಡೋರ್ನಲ್ಲಿ ಬಯೋಮೆಟ್ರಿಕ್ ಲಾಕ್ ಹಾಕಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾ ನಿಮಗೆ ಸ್ಕ್ವೇರ್ ಆಗಿ ಬಂದಿರುವಂಥದ್ದು.
ನಿಮಗೆ ಸೋಫಾ ಹಾಕೋದಕ್ಕೆ ಕೂಡ ಕ್ಲಿಯರ್ ಸ್ಪೇಸ್ ಸಿಗುತ್ತೆ. ಎಲ್ ಶೇಪಲ್ಲಿ ಒಳ್ಳೆ ಸ್ಪೇಸ್ ಸಿಗುವಂಥದ್ದು ಇಲ್ಲಿ ಸೋಫಾ ಹಾಕೋದಕ್ಕೆ. ಇಲ್ಲಿ ಒಂದು 2 ಶೀಟರ್ ವಿಂಡೋ ಕೂಡ ಸಿಗುವಂಥದ್ದು, ಟೀಕುಡ್ನ ವಿಂಡೋ. ಈ ಕಡೆ ನೋಡೋದಾದ್ರೆ ನಿಮಗೆ ಲಿಫ್ಟ್ ಏರಿಯಾ ಬರುತ್ತೆ. ಇಲ್ಲಿ ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಬರುವಂಥದ್ದು, ವಿನಿಯರ್ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿರುವಂಥದ್ದು ಟಿವಿ ಕ್ಯಾಬಿನೆಟ್ ಅಲ್ಲಿ. ಹಾಗೆ ಒಳಗಡೆ ನೋಡೋದ್ರೆ ನಿಮ್ಗೆ ಸೆಂಟರ್ ಅಲ್ಲಿ ವೈಟ್ ಕಾಣ್ತಾ ಇರೋದು ಬಂದು ನಿಮಗೆ ಡಿಕೋ ಪೇಂಟ್ ಮಾಡಿರುವಂಥದ್ದು. ಇದು ಡಿಕೋ ಪೇಂಟ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ನಮಗೆ ಇನ್ನೊಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಇಲ್ಲಿ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ಪ್ಯಾಸೇಜ್ ಮಾಡಿ ಒಳಗಡೆ ಹೋದ್ರೆ ನಮಗೆ ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ. ಹಾಗೆ ಈ ಕಡೆ ನೋಡೋದಾದ್ರೆ ನಿಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಗ್ರಾನೈಟ್ ಮತ್ತು ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಲಿಫ್ಟಿನ ಇನ್ಸ್ಟಾಲೇಷನ್ ಆಗಿಲ್ಲ. ಇನ್ನು ನೀವು ಸೀಲಿಂಗಲ್ಲಿ ನೋಡೋದಾದರೆ ಸೀಲಿಂಗ್ನಲ್ಲಿ ಬಂದು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ವಿನಿಯರ್ನಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಪೂರ್ತಿ ವಿನಿಯರ್ನಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು. PVC ರಾಫ್ಟರ್ ಶೀಟ್ ಕೂಡ ಯೂಸ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ನಲ್ಲಿ. ಹಾಗೆ ನಿಮಗೆ ಲಿವಿಂಗಲ್ಲಿ ಬಂದು ಡಬಲ್ ಹೈಟ್ ಕೊಟ್ಟಿರುವಂಥದ್ದು. ಮೇಲೆ ನಿಮಗೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ ಝೂಮರ್ಗೆ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಮೇಲೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಕೂಡ ಸಿಗುವಂಥದ್ದು. ಇನ್ನು ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಇಂಟೀರಿಯರ್ ಸ್ಟೇರ್ಸ್ ಬರುತ್ತೆ. ಸ್ಟೇರ್ಸ್ ಪಕ್ಕದಲ್ಲೇ ಪೂಜಾ ರೂಮ್ ಬರುವಂಥದ್ದು. ಪೂಜಾ ರೂಮ್ ಫ್ರಂಟ್ ವಾಲ್ನಲ್ಲಿ ಬಂದು ನಿಮಗೆ ಡಿಕೋ ಪೇಂಟಿಂದ ಬ್ರಿಕ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ ವಾಸ್ಕಲ್ ಮತ್ತೆ ಡೋರ್ ಬಂದು ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ ಮತ್ತು ಡೋರ್ ಸಿಗುತ್ತೆ. ಸೆಂಟರ್ನಲ್ಲಿ ಒಂದು ಇಚಿಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ, ಟಫ್ ಆ್ಯಂಡ್ ಗ್ಲಾಸ್. ಒಳಗಡೆ ನೋಡೋದಾದ್ರೆ ನೀವು ಫ್ಲೋರಿಂಗ್ ಮತ್ತು ವಾಲ್ನಲ್ಲಿ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು ಪೂಜಾ ರೂಮಲ್ಲಿ. ಈಗ ವಿನಿಯರ್ನಿಂದ ವಾಲ್ ಪ್ಯಾನಲಿಂಗ್ ಮಾಡಿದ್ದಾರೆ. ಫ್ರಂಟ್ ವಾಲ್ ಬಂದು ನಿಮಗೆ ವಿನಿಯರ್ ವಾಲ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಗ್ರಾನೈಟ್ ಬರುತ್ತೆ ಸ್ಲ್ಯಾಬ್ ಮೇಲೆ. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಆನೆಕ್ಸ್ ಶೀಟ್ ಬರುವಂಥದ್ದು. ಸೀಲಿಂಗಲ್ಲಿ ನೋಡೋದ್ರೆ ನೀವು ಸೀಲಿಂಗಲ್ಲಿ ಕೂಡ ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು, ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು. ಇನ್ನು ಲಿವಿಂಗ್ನ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಲಿವಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು ಇಟಾಲಿಯನ್ ಮಾರ್ಬಲ್ ಹಾಕಿರುವಂಥದ್ದು. ಇಲ್ಲಿ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಕಿಚನ್ಗೆ ಹೋಗೋದಕ್ಕೆ ಸ್ಪೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಕ್ರಾಕರಿ ಯೂನಿಟ್ ಬರುತ್ತೆ, ಡೈನಿಂಗ್ ಏರಿಯಾ ಬರುವಂಥದ್ದು. ಬಂದು ಕ್ರಾಕರಿ ಯೂನಿಟ್. ಹಾಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು ಡೈನಿಂಗ್ ಏರಿಯಾನಲ್ಲಿ. ಡೈನಿಂಗ್ ಏರಿಯಾ ಸೀಲಿಂಗಲ್ಲಿ ಬಂದು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. POP ಮತ್ತು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಕಿಚನ್ಗೆ ಹೋಗೋದಕ್ಕೆ ಎಂಟ್ರೆನ್ಸ್ ಆರ್ಚ್ ಮಾಡಿರುವಂಥದ್ದು. ಇಲ್ಲಿ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಪಾಲಿಶ್ಡ್ ವಿನಿಯರ್ ನಿಂದ ಆರ್ಚ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 9 ರ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ. 2 ಪುಲ್ಔಟ್ ಸಿಗುವಂಥದ್ದು, ಮಿಸಸ್ನ ಪುಲ್ಔಟ್. ಹಾಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಹಾಕಿರುವಂಥದ್ದು. ಹಾಗೆ ಒಂದು 2 ಫೀಟ್ನ ಕ್ವಾಟ್ಸ್ ಸಿಂಕ್ ಹಾಕಿದ್ದಾರೆ. ವಾಲ್ನಲ್ಲಿ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಹಾಗೆ ನಿಮ್ಗೊಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ ಮೇಲೆ ನೋಡೋದಾದ್ರೆ ನೀವು ಲಾಫ್ಟ್ ಮಾಡಿರುವಂಥದ್ದು. 2 ಕಡೆ ಲಾಫ್ಟ್ ಮಾಡಿದ್ದಾರೆ. ಈ ಸೈಡ್ನಲ್ಲಿ ನಿಮಗೆ ಓಪನ್ ಕೊಟ್ಟಿರುವಂಥದ್ದು ಚಿಮ್ನಿ ಹಾಕೋದಕ್ಕೆ, ಚಿಮ್ನಿಗೆ ಪ್ರೊವಿಷನ್ ಕೊಟ್ಟಿರುವಂಥದ್ದು. ಮೇಲೆ ನಿಮ್ಗೊಂದು ವೆಂಟಿಲೇಟರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲೊಂದು ಪ್ಯಾಂಟ್ರಿ ಯೂನಿಟ್ ಸಿಗುತ್ತೆ. ಒಂದು ಪ್ಯಾಂಟ್ರಿ ಯೂನಿಟ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಡೈನಿಂಗ್ ಏರಿಯಾ ಹತ್ರನೇ ನಿಮಗೆ ಯುಟಿಲಿಟಿ ಡೋರ್ ಕೊಟ್ಟಿರುವಂಥದ್ದು. ಕಿಚನ್ ಯುಟಿಲಿಟಿ ಏರಿಯಾ ಬರುವಂಥದ್ದು. ಇಲ್ಲಿ ಕಿಚನ್ ಯುಟಿಲಿಟಿ ಏರಿಯಾ
ವಾಲ್ನಲ್ಲಿ ಒಂದು 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿ ಕವರ್ ಮಾಡಿರೋವಂಥದ್ದು ಸೇಫ್ಟಿ ಪರ್ಪಸ್ಗೆ. ಇಲ್ಲಿ ನಿಮಗೆ ಸಿಂಕ್ ಹಾಕೋದಕ್ಕೆ ಫ್ರೇಮ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಇಲ್ಲೊಂದು ಸಿಂಕ್ ಬರುವಂಥದ್ದು. ಇಲ್ಲಿ ಫ್ಲೋರಿಂಗ್ನಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ ಹಾಕಿರೋವಂಥದ್ದು. ಇಲ್ಲಿ ಹಾಗೆ ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಪ್ಯಾಂಟ್ರಿ ಯೂನಿಟ್ ಅಟ್ಯಾಚ್ ಆಗಿ ನಮಗೆ ಪೇರೆಂಟ್ ರೂಮ್ನ ಡೋರ್ ಸಿಗೋವಂಥದ್ದು. ಈ ಫ್ಲೋರಲ್ಲಿ ಕೂಡ ಒಂದು ರೂಮ್ ಬರುವಂಥದ್ದು. ಪೇರೆಂಟ್ ರೂಮ್ ನೋಡೋದ್ರೆ ನೀವು ಕಾರ್ನರಲ್ಲಿ ಇಲ್ಲಿ ಕಾಟ್ ಮಾಡಿರೋವಂಥದ್ದು. ಕಾಟ್ ಹಿಂದೆಗಡೆ ಕೂಡ ನಿಮಗೆ ಹೆಡ್ ಬೋರ್ಡ್ ಮಾಡಿದ್ದಾರೆ, ಅದ್ರ ಮೇಲೆ ಡಿಸೈನ್ ಮಾಡಿರೋವಂಥದ್ದು ಇಲ್ಲಿ ವಾಲ್ನಲ್ಲಿ. ಹಾಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಕುಬೇರಿನ ಮೂಲೆ ಕರೆಕ್ಟಾಗಿ ನಿಮಗೆ 4 ಡೋರ್ಸ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗೋವಂಥದ್ದು. ಅದ್ರ ಮೇಲೆ ಲಾಫ್ಟ್ ಮಾಡಿದ್ದಾರೆ. ಪೂರ್ತಿ ವಾಲ್ ನಿಮಗೆ ಪ್ಯಾನಲಿಂಗ್ ಮಾಡಿ ಲ್ಯಾಮಿನೇಟ್ ಹಾಕಿರುವಂಥದ್ದು. ಇಲ್ಲಿ ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ನ ವಿಂಡೋ ಸಿಗೋವಂಥದ್ದು. ಇನ್ನು ಒಳಗೆ ನಿಮಗೆ ವಾಕಿಂಗ್ ವಾರ್ಡ್ರೋಬ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಇಲ್ಲೂ ಕೂಡ ಒಂದು 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್, ಹಾಗೆ ಇಲ್ಲೂ ವಾರ್ಡ್ರೋಬ್ಸ್ ಬರುವಂಥದ್ದು. ಇನ್ನು ಫಿಟ್ಟಿಂಗ್ ಆಗಬೇಕದು. ಈ ಕಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಡ್ರೆಸ್ಸಿಂಗ್ ಐಟಮ್ಸ್ ಇಡೋದಕ್ಕೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ಸ್ ಕೂಡ ಕೊಟ್ಟಿರುವಂಥದ್ದು, ಲೈಟ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಸೀಲಿಂಗಲ್ಲಿ ನೋಡೋದ್ರೆ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಹಾಗೆ ಅಟ್ಯಾಚ್ ಬಾತ್ರೂಮ್ಗೆ ಡೋರ್ ಸಿಗುವಂಥದ್ದು. ಇಲ್ಲಿ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುವಂಥದ್ದು. ಇಲ್ಲಿ ಶವರ್ ಏರಿಯಾ ಬರುತ್ತೆ. ಆ ಕಡೆ ನಿಮಗೆ ಕಮೋಡ್ ಬರುವಂಥದ್ದು ಈ ವಾಲ್ನಲ್ಲಿ. ಇಲ್ಲೂ ಬಾತ್ರೂಮಲ್ಲಿ ಕೂಡ ನಿಮಗೆ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ವಾಲಲ್ಲಿ ಪೂರ್ತಿ ನಿಮಗೆ ರೂಫ್ ಹೈಟರ್ಗೂ ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ ಬಾತ್ರೂಮಲ್ಲಿ. ಇನ್ನು ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ ಕೇಸ್ನಲ್ಲಿ ಕೂಡ ನಿಮಗೆ ಸೇಮ್ ಲಿವಿಂಗ್ ಮತ್ತು ಕಿಚನಲ್ಲಿ ಯೂಸ್ ಮಾಡಿರುವಂಥ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೆನ್ಸರ್ಡ್ ಲೈಟ್ಸ್ ಹಾಕಿರೋವಂಥದ್ದು ಸ್ಟೇರ್ ಕೇಸಲ್ಲಿ ನೋಡ್ಬೋದು. ಇದು ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ, ಸನ್ಲೈಟ್ ಮತ್ತು ವೆಂಟಿಲೇಷನ್ಗೋಸ್ಕರ ಸೆನ್ಸರ್ಡ್ ಲೈಟ್ಸ್ ಹಾಕಿದ್ದಾರೆ. ಇಲ್ಲಿ ನಾವು ಮೇಲೆ ಬಂದರೆ ಫಸ್ಟ್ ಫ್ಲೋರ್ನಲ್ಲಿ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಇದು ಡಬಲ್ ಹೈಟ್ ಓಪನ್ ಕೊಟ್ಟಿರೋದು. ಇಲ್ಲಿ ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸಿಂದ ರೈಲಿಂಗ್ ಮಾಡಿರೋದು. ಹಾಗೆ ಸೀಲಿಂಗಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ವಿನಿಯರ್ ಮತ್ತು PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರೋದು. ಪೂರ್ತಿ ವಿನಿಯರ್ ಆಗಿ POP ಯೂಸ್ ಮಾಡಿರೋವಂಥದ್ದು ನೋಡ್ಬೋದು. ಇಲ್ಲಿ ಬಂದು ನಿಮಗೆ ಝೂಮರ್ ಲೈಟ್ಗೆ ಪ್ರೊವಿಷನ್ ಮಾಡಿರೋವಂಥದ್ದು. ಇದು ಹಾಗೆ ಇಲ್ಲೊಂದು 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ಒಂದು 2 ಶಟರ್ನ ವಿಂಡೋ ಸಿಗುವಂಥದ್ದು. ಈ ಫ್ಲೋರ್ನಲ್ಲಿ ನಮಗೆ 2 ರೂಮ್ಗಳು ಸಿಗುವಂಥದ್ದು. ಸೆಂಟರ್ನಲ್ಲಿ ಲಿಫ್ಟ್ ಏರಿಯಾ ಕೊಟ್ಟು ಲಿಫ್ಟ್ ಏರಿಯಾನ 2 ಕಡೆ ನಿಮಗೆ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು, ಇಂಟೀರಿಯರ್ ಸ್ಟೇರ್ಸ್. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಇರುವಂಥದ್ದು ನೋಡ್ಬೋದು. ಸ್ಪೇಷಿಯಸ್ ಆಗಿದೆ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಾಟ್ಸ್ ಮಾಡಿರೋವಂಥದ್ದು, ಹಾಗೆ ಹೆಡ್ ಬೋರ್ಡ್ ಮಾಡಿದ್ದಾರೆ. ಕುಷನ್ಗೆ ಪ್ರಾವಿಷನ್ ಇರೋವಂಥದ್ದು. ಕುಷನ್ ಕೂಡ ಇವರೇ ಹಾಕ್ತಾರೆ, ಬಟ್ ಇನ್ನೂ ರೆಡಿ ಆಗಿಲ್ಲ ಅದು. ಅದ್ರ ಮೇಲೆ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಪ್ರಾವಿಷನ್ ಮಾಡಿ ಒಂದೇ ಪೀಸ್ನಲ್ಲಿ ಹೆಡ್ ಬೋರ್ಡ್ ಆಗಿ ಫಾಲ್ ಸೀಲಿಂಗ್ ರನ್ ಮಾಡಿರುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ ನಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಸೇಮ್ ಹೆಡ್ ಬೋರ್ಡ್ ಡಿಸೈನಲ್ಲೇ ಮಾಡಿರೋವಂಥದ್ದು ನೋಡ್ಬೋದು ನೀವು. ಇದೇ ಡಿಸೈನ್ ಇಲ್ಲೂ ಕೂಡ ಮಾಡಿರೋವಂಥದ್ದು TV ಕ್ಯಾಬಿನೆಟಲ್ಲಿ. ಕಾಟ್ನ 2 ಕಡೆ ನಿಮಗೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಹಾಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ, ಬಾಕ್ಸ್ ಕೊಟ್ಟಿರುವಂಥದ್ದು ಕಾಟ್ನ 2 ಕಡೆ. ಇಲ್ಲಿ ಬಂದು ನಿಮಗೆ ಇಲ್ಲಿ ಒಂದು ಸೋಫಾ ಟೈಪ್ ಮಾಡಿರುವಂಥದ್ದು. ಇದು ಇಲ್ಲೂ ಕೂಡ ಕುಷನ್ ಬರುವಂಥದ್ದು. ಕುಷನ್ ಇಲ್ಲಿಗೆ ಇನ್ನೇನು ನಾಳೆ ನಾಡಿದ್ರಲ್ಲಿ ನಿಮಗೆ ಇದು ಕೂಡ ಫಿಟ್ಟಿಂಗ್ ಆಗುತ್ತೆ, ರೆಡಿ ಆಗಿರುತ್ತೆ. ಇನ್ನೊಂದು 2 ಡೇಸಲ್ಲಿ ರೆಡಿ ಆಗಿರುವಂಥದ್ದು. ಇಲ್ಲಿ ವಿಂಡೋ ಪಕ್ಕದಲ್ಲಿ ಕೊಟ್ಟಿರುವಂಥದ್ದು, ವಿಂಡೋ ಅಟ್ಯಾಚ್ ಆಗಿ ನಿಮಗೆ ಕೂತ್ಕೊಳ್ಳೋದಕ್ಕೆ ಕೊಟ್ಟಿರುವಂಥದ್ದು, ಇದು ಮಾಡಿರುವಂಥದ್ದು. ಹಾಗೆ ಈ ಕಡೆ ನೋಡೋದಾದ್ರೆ ನೀವು ಇಲ್ಲಿ 6 ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ. ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟು ಬುಕ್ ರ್ಯಾಕ್ ಆಗಿ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು.
ಈ ಸ್ಟಡಿ ಟೇಬಲ್ ಪಕ್ಕದಲ್ಲೇ ನಮಗೆ ಆರ್ಚ್ ಮಾಡಿರೋಂಥದ್ದು ಇದು ವಾಕ್ ಇನ್ ವಾರ್ಡ್ರೋಬ್ ಹಾಗೆ ಮಿರರ್ಗೆ. ಇಲ್ಲಿ ಕೂಡ ಒಂದು 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗೋವಂಥದ್ದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು ಇಲ್ಲಿ ನಿಮಗೆ. ಸೀಲಿಂಗಲ್ಲಿ ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಅಟ್ಯಾಚ್ ಬಾತ್ರೂಮ್ನ ಡೋರ್ ಸಿಗುವಂಥದ್ದು ಮಿರರ್ ಪಕ್ಕದಲ್ಲೇ. ಸೇಮ್ ಕೆಳಗಡೆ ನೋಡಿದಾಗೆ ಸೇಮ್ ಪ್ಯಾಟರ್ನ್ ಮಾಡಿರುವಂಥದ್ದು. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಸಿಗುತ್ತೆ. ಶವರ್ ಏರಿಯಾ ಇಲ್ಲಿ ಬರುವಂಥದ್ದು. ಕಮೋಡ್ ಬಂದು ಇಲ್ಲಿ ಬರುವಂಥದ್ದು. ಟೈಲ್ ಬಂದು ನಿಮಗೆ ಮಾರ್ಬಲ್ ಫಿನಿಶಿಂಗ್ 2x4 ವೆಟ್ರಿಫೈಡ್ ಟೈಲ್ ಹಾಕಿರೋಂಥದ್ದು ಇಲ್ಲಿ ಈ ಬಾತ್ರೂಮ್ನಲ್ಲಿ. ಫುಲ್ ಸೀಲಿಂಗ್ ಹೈಟ್ವರೆಗೂ ಟೈಲ್ ಹಾಕಿದ್ದಾರೆ. ವುಡನ್ ಲೋವರ್ ಸಿಗುತ್ತೆ ವಿಂಡೋನಲ್ಲಿ. ಸೀಲಿಂಗಲ್ಲಿ ಇಲ್ಲೂ ಕೂಡ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಇನ್ನು ನಾವು ರೂಮ್ನ ಸೀಲಿಂಗ್ ನೋಡೋದಾದ್ರೆ ನೀವು ಇಲ್ಲಿ POP ಫುಲ್ ಪ್ಲೈನ್ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಬರೀ ಕಾಟ್ ಮೇಲೆ ಮಾತ್ರ ನಿಮಗೆ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಕೊಟ್ಟು ನಿಮಗೆ POP ಪೂರ್ತಿ ನಿಮಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಇದ್ರ ಪಕ್ಕದಲ್ಲೇ ನಮಗೆ ಮತ್ತೊಂದು ರೂಮ್ಗೆ ಡೋರ್ ಸಿಗುತ್ತೆ. ಎಲ್ಲ ಟೀಕುಡ್ ವಾಸ್ಕಲ್ಲಾಗೆ ಡೋರ್ಸ್ ಯೂಸ್ ಮಾಡಿರುವಂಥದ್ದು, ಪಾಲಿಶ್ಡ್ ಡೋರ್ಸ್. ಇದು ಒಂದು ನಿಮಗೆ ಕಿಡ್ಸ್ ರೂಮ್ ಬರುವಂಥದ್ದು. ಇದು ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಇಲ್ಲೂ ಕೂಡ ಕಾಟ್ ರೆಡಿ ಇದೆ. ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಹೆಡ್ ಬೋರ್ಡಲ್ಲಿ ಆಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಕುಷನ್ ಕೂಡ ನಿಮಗೆ ಪ್ರೊವಿಷನ್ ಇದೆ. ಇಲ್ಲೂ ಕೂಡ ಕುಷನ್ ಫಿಕ್ಸ್ ಆಗುತ್ತೆ ಹೆಡ್ ಬೋರ್ಡ್ನಲ್ಲಿ. ಕಾಟ್ನ ಒಂದು ಸೈಡಲ್ಲಿ ನಿಮಗೆ ಡ್ರಾಯರ್ಸ್ ಕೊಟ್ಟಿರೋಂಥದ್ದು, ಒಂದು ಬಾಕ್ಸ್ ಆಗಿ ಡ್ರಾಯರ್ ಕೊಟ್ಟಿರೋಂಥದ್ದು. ಹಾಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇನ್ನು ಈ ಕಡೆ ನಿಮಗೆ ಕುಬೇರನ್ ಮೂಲೆ ಕಡೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುವಂಥದ್ದು. ಅದರ ಮೇಲೆ ಲಾಫ್ಟ್ಸ್ ಬರುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ ಕೂಡ ನಿಮಗೆ 2 ಡೋರ್ ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಆಗಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕೂಡ ಲಾಫ್ಟ್ ಇದೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ನಿಮಗೆ TV ಕ್ಯಾಬಿನೆಟ್ ಅಥವಾ ಸ್ಟಡಿ ಟೇಬಲ್ ಮಲ್ಟಿಪರ್ಪಸ್ ಆಗಿ ಮಾಡಿರುವಂಥ ಇಂಟೀರಿಯರ್ ಸಿಗುತ್ತೆ. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಹಾಗೆ ಈ ರೂಮಲ್ಲಿ ಕೂಡ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು ನೋಡ್ಬೋದು. ಸೇಮ್ ಪ್ಯಾಟರ್ನ್ನ ಬಾತ್ರೂಮ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ವೆಂಟಿಲೇಟರ್ ಟೈಪ್ ಮಾಡಿರುವಂಥದ್ದು, ಗ್ಲಾಸ್ ಹಾಕಿರೋವಂಥದ್ದು, ಗ್ರನೆಟ್ನಲ್ಲಿ ಫ್ರೇಮ್ ಮಾಡಿ ಗ್ಲಾಸ್ ಹಾಕಿರೋವಂಥದ್ದು. ಈ ಕಡೆ ವುಡ್ನಲ್ಲಿ ಮಾಡಿರೋಂಥ ಲೋವರ್ ಸಿಗುತ್ತೆ. ಎಕ್ಸಾಸ್ಟ್ ಫ್ಯಾನ್ ಕೂಡ ನಿಮಗೆ ಪ್ರೊವಿಷನ್ ಮಾಡಿದ್ದಾರೆ. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರೋಂಥದ್ದು. ಇಲ್ಲಿ ಕಮೋಡ್ ಬರುವಂಥದ್ದು. ಈ ಕಡೆ ಶವರ್ ಏರಿಯಾ ಬರುತ್ತೆ. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಒಳಗಡೆ ಬಾತ್ರೂಮ್ ಒಳಗಡೆ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿರುವಂಥದ್ದು. ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬಾತ್ರೂಮ್ ನಿಮಗೆ ಸ್ಪೇಷಿಯಸ್ ಆಗಿರೋದ್ರಿಂದ ಯುಟಿಲೈಸ್ ಮಾಡಿರುವಂಥದ್ದು ಅದು. ಇನ್ನು ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ ಕೇಸ್ನಲ್ಲಿ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. ಎಲ್ಲ ಸೆನ್ಸರ್ಡ್ ಲೈಟ್ಸ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಇಲ್ಲಿ 3rd ಫ್ಲೋರ್ನಲ್ಲಿ ನಮಗೆ ಇದು ಲಿಫ್ಟ್ ಏರಿಯಾ ಸಿಗುತ್ತೆ. ಎಲ್ಲ ಕಡೆ ಫಾಲ್ ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿರೋಂಥದ್ದು. ಲಿಫ್ಟ್ ಏರಿಯಾ ಸಿಗುವಂಥದ್ದು ಇಲ್ಲಿ. ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಮಗೆ ಒಂದು ರೂಮ್ ಸಿಗುವಂಥದ್ದು. ಇದು ಬಂದು ನಿಮಗೆ ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು. ಇಲ್ಲಿ ಫ್ಲೋರಿಂಗ್ನಲ್ಲಿ ಬಂದು ವುಡನ್ ಫಿನಿಶಿಂಗ್ 2x4 ಟೈಲ್ ಹಾಕಿರುವಂಥದ್ದು. ಹಾಗೆ ಒಂದು 2 ಶಟರ್ ಹಾಗೆ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ ಪೂರ್ತಿ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು. ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ. ನೋಡ್ಬೋದು ಟೆಕ್ಸ್ಚರ್ಡ್ ಪೇಂಟ್ ಮಾಡಿರುವಂಥದ್ದು. ಎಲ್ ಶೇಪಲ್ಲಿ ಟೆಕ್ಸ್ಚರ್ಡ್ ಪೇಂಟ್ ಮಾಡಿದ್ದಾರೆ ಆಲ್ ರೌಂಡ್. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಸ್ಪೇಸ್ ಸಿಗುತ್ತೆ. ವಾಕಿಂಗ್ ವಾಟರ್ ಮಾಡ್ಬೋದು. ಇಲ್ಲಿ ಬಾತ್ರೂಮ್ ಮಾಡಿರೋಂಥದ್ದು ಸೇಮ್ 2x4 ವೆಟ್ರಿಫೈಡ್ ಟೈಲಿಂಗ್ ಮಾಡಿರೋಂಥದ್ದು. ಸೀಲಿಂಗಲ್ಲಿ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ ಬಾತ್ರೂಮಲ್ಲಿ ಕೂಡ. ಇದಿಷ್ಟು ನಿಮಗೆ ಇಲ್ಲಿ ಸಿಗುವಂಥದ್ದು. ಇನ್ನು
ಲಿಫ್ಟ್ ಏರಿಯಾ ಹತ್ರ ಈ ಕಡೆ ಸ್ಟೇರ್ ಕೇಸ್ ಆಪೋಸಿಟ್ ಅಲ್ಲೇ ನಮಗೆ ಟೆರಸ್ ಏರಿಯಾಗೆ ಹೋಗೋದಕ್ಕೆ ಟೀಕುಡ್ ಡೋರ್ ಸಿಗುತ್ತೆ ಇಲ್ಲಿ ನಾವು ಹೊರಗೆ ಬಂದರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುವಂಥದ್ದು. ಇದು ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು, ಟೆರಸ್ ಏರಿಯಾ ಅಲ್ಲ, ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಇದ್ರ ಮೇಲೆ ನಿಮಗೆ ಟೆರಸ್ ಏರಿಯಾ, ಓಪನ್ ಟೆರಸ್ ಏರಿಯಾ ಬರುವಂಥದ್ದು. ಇಲ್ಲೂ ಕೂಡ ಎಲ್ಲ MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. ಈ ಕಡೆ MS CNC ಕಟಿಂಗ್ ಶೀಟ್ ಆಗಿ ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ಎಲಿವೇಶನ್ ಕಾರ್ನರಲ್ಲಿ. ಇಲ್ಲೂ ನೋಡ್ಬೋದು ನೀವು, ಇಲ್ಲೂ ಎಲ್ಲ ಬೀಮ್ಸ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಎಲ್ಲ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಸಿಟ್ಔಟ್ ಏರಿಯಾಗೆ ನಿಮಗೆ ಒಳ್ಳೆ ಸ್ಪೇಸ್ ಅಂತ ಹೇಳ್ಬೋದು. ತುಂಬ ದೊಡ್ಡದಾಗಿದೆ. ಆರಾಮಾಗಿ 20-25 ಜನ 30 ಜನ ಇದ್ರು ನೀವು ಪಾರ್ಟಿ ಮಾಡ್ಬೋದು. ಇಲ್ಲಿ ಫ್ಲೋರಿಂಗ್ ನಲ್ಲಿ ಬಂದು ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು, ಮೊರಾಕನ್ ಸ್ಟೈಲ್ ಡಿಸೈನ್ ಇರುವಂಥದ್ದು ಟೈಲ್ನಲ್ಲಿ. ಇಲ್ಲಿ ವಾಲ್ನಲ್ಲಿ ಕೂಡ ನಿಮಗೆ ಒಂದು ಸೈಡಲ್ಲಿ ಟೈಲಿಂಗ್ ಮಾಡಿದ್ದಾರೆ, 4 feet ಹೈಟ್ ಟೈಲಿಂಗ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ಸ್ಲೈಡಿಂಗ್ ನೋಡ್ಬೋದು, ಇದು ಕ್ಲೋಸ್ ಮಾಡ್ಬೋದು ನೀವು. ಲ್ಯಾಡರ್, ಈ ಲ್ಯಾಡರ್ ನಲ್ಲಿ ಮೇಲೆ ಹೋದ್ರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುವಂಥದ್ದು. ಮೇಲೆ ಕೂಡ ನಿಮಗೆ ಸ್ಲೈಡಿಂಗ್ ಡೋರ್ ಬರುತ್ತೆ. ಆ ಡೋರ್ ಓಪನ್ ಮಾಡಿದ್ರೆ ನೀವು ಮೇಲೆ ಹೋಗ್ಬೋದು. ಹಾಗೆ ಇಲ್ಲಿ ವಾಲ್ ಪೂರ್ತಿ ನಿಮಗೆ ಟೆಕ್ಸ್ಚರ್ ಮಾಡಿರುವಂಥದ್ದು, ಪೂರ್ತಿ ಟೆಕ್ಸ್ಚರ್ ಮಾಡಿದ್ದಾರೆ. ಟೆಕ್ಸ್ಚರ್ ಮಾಡಿ ಲೈಟ್ ಕಲರ್ ಪೇಂಟ್ ಮಾಡಿರುವಂಥದ್ದು, ಬಿಸ್ಕೆಟ್ ಕಲರ್ ಪೇಂಟಿಂಗ್ ಮಾಡಿರುವಂಥದ್ದು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ, ಒಳ್ಳೆ ಲೊಕೇಶನ್ ಅಲ್ಲಿ ಇರುವಂಥದ್ದು. ಸರ್ ಎಂ ವಿಶ್ವೇಶ್ವರ ಲೇಔಟ್ BDS ಸೈಟ್ ನಲ್ಲಿ ಕಟ್ಟಿರುವಂಥದ್ದು. ಇದು BDS ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಇದು 100% ಲೀಗಲ್ ಡಾಕ್ಯುಮೆಂಟ್. ಪ್ರೈಸ್ ಅಲ್ಲಿ ನೆಗೋಷಿಯೇಷನ್ ಇರುತ್ತೆ, ನೀವು ಡೈರೆಕ್ಟ್ ಓನರ್ ಜೊತೆ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.